ಹಲೋ ಫ್ರೆಂಡ್ಸ್, ನನ್ನ ಗೌಡಾಸ್ ಕಿಚನ್ ಕುಕಿಂಗ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನಾನು ನಿಮ್ಮೆಲ್ಲರ ಜೊತೆ ಸುಲಭವಾದ ರೀತಿಯಲ್ಲಿ ನಮ್ಮ ಮನೆಯಲ್ಲಿ ನಾವು ಮಾಡುವ ಚನ್ನ ಮಸಾಲ ಹೇಗೆ ಅನ್ನೋದನ್ನು ನಿಮಗೆಲ್ಲ ತಿಳಿಸಿಕೊಡ್ತೀನಿ. 250 ಗ್ರಾಮ್ನಷ್ಟು ಚನ್ನ ಮಸಾಲ ತಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳ್ಕೋಬೇಕು. ನಂತರ 4 ರಿಂದ 5 ಗಂಟೆಗಳ ಕಾಲ ಅದನ್ನು ನೆನೆಸಬೇಕು. ಈಗ ನೆನೆಸಿದ ಕಾಬೂಲ್ ಕಡಲೆಯನ್ನು ನಾನು ಬೇಯಿಸಿಕೊಳ್ತಾ ಇದ್ದೀನಿ. ಕುಕ್ಕರ್ನಲ್ಲಿ 4 ರಿಂದ 5 ವಿಷಲ್ ಹಾಕಿಸ್ಕೊಳ್ಳಿ. ಮಸಾಲೆಗೆ ಎಣ್ಣೆ ಕಾಯಲು ಇಟ್ಟು ಅದರಲ್ಲಿ ಚಕ್ಕೆ, ಬೇ ಲೀಫ್ ಹಾಗೂ ರುಬ್ಬಿದ ಈರುಳ್ಳಿ, ಟೊಮ್ಯಾಟೊ, ಬೆಳ್ಳುಳ್ಳಿ, ಶುಂಠಿ ಮಿಶ್ರಣ ಹಾಕಿ ಚೆನ್ನಾಗಿ ಬೇಯಿಸಿಕೊಳ್ಳಿ. ನಂತರ ಈ ಮಿಶ್ರಣಕ್ಕೆ ಕೆಂಪು ಮೆಣಸಿನ ಪುಡಿ, ಜೀರಿಗೆ ಪುಡಿ, ಚನ್ನ ಮಸಾಲ ಪೌಡರ್ ಹಾಗೂ ಧನಿಯಾ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ. ಈಗ ಕುಕ್ಕರ್ನಲ್ಲಿ ಬೇಯಿಸಿದ ಕಾಬೂಲ್ ಚೆನ್ನಾಗೆ ಮಸಾಲೆ ಮಿಶ್ರಣವನ್ನು ಸೇರಿಸಿಕೊಳ್ಳಿ. ಈಗ ನೀವು ಮೀಡಿಯಂ ಗಾತ್ರದ ಆಲೂಗಡ್ಡೆಯನ್ನು ಕಟ್ ಮಾಡಿ ಪೀಸ್ಗಳನ್ನು ಇದರಲ್ಲಿ ಸೇರಿಸಿಕೊಳ್ಳಬಹುದು. ಇದು ನಿಮ್ಮ ಚಾಯ್ಸ್. ನಿಮಗೆ ಇದು ಬೇಡ ಅಂದರೆ ಸ್ಕಿಪ್ ಮಾಡಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ. ಗ್ರೇವಿ ಗಟ್ಟಿಯಾಗಿದ್ದರೆ ಸ್ವಲ್ಪ ತಿಳಿಗೊಳಿಸಲು ಸ್ವಲ್ಪ ನೀರನ್ನು ಸೇರಿಸಿ. ಕೊನೆಯದಾಗಿ ಕಸೂರಿ ಮೇಥಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ ನಂತರ ಇದನ್ನು ಮತ್ತೆ ಕುಕ್ಕರ್ನಲ್ಲಿ 1 ವಿಷಲ್ ಕೂಗಿಸಬೇಕು. ಇದರಿಂದ ಆಲೂಗಡ್ಡೆ ಚೆನ್ನಾಗಿ ಬೇಯುತ್ತದೆ, ಹಾಗೆಯೇ ಮಸಾಲೆ ಕಾಳಿನೊಂದಿಗೆ ಹೊಂದಿಕೊಳ್ಳುತ್ತದೆ. ರುಚಿಯಾದ ಚನ್ನ ಮಸಾಲ ಸವಿಯಲು ಸಿದ್ಧ. ಈಗ ನೀವು ಮನೆ ಮಂದಿಯೆಲ್ಲ ಒಟ್ಟಿಗೆ ಕೂತು ಪೂರಿಯೊಂದಿಗೆ ಅಥವಾ ಬತೂರದೊಂದಿಗೆ ಇದನ್ನು ಸವಿಯಬಹುದು. ಧನ್ಯವಾದಗಳು.